ಮಾರ್ನಿಂಗ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಬನ್ನಿ ಬ್ಲಾಗ್ ಸ್ಟಾರ್ಟ್ ಮಾಡೋಣ. ಇವಾಗ ಅವಲಕ್ಕಿ ಉಪ್ಪಿಟ್ಟು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಅವಲಕ್ಕಿ ಉಪ್ಪಿಟ್ಟು ಹಾಗೆಯೇ ಸ್ವಲ್ಪ ಚಿತ್ರಾನ್ನ ಮಾಡಿಬಿಟ್ಟು ಚಿತ್ರಾನ್ನಕ್ಕೆ ಕಟ್ ಮಾಡ್ಕೊಂಡ್ಬಿಡ್ತೀನಿ. ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಕಟ್ ಮಾಡಿ ಇಟ್ಕೊಂಡು ರೈಸ್ ಕೂಡ ಇಟ್ಟಿದ್ದೀನಿ, ಹಾಗೆ ಅವಲಕ್ಕಿ ಕೂಡ ರೆಡಿ ಮಾಡ್ಕೊಂಡಿದ್ದೀನಿ. ಎಲ್ಲನೂ ಅವಲಕ್ಕಿ ಉಪ್ಪಿಟ್ಟು ಚಿತ್ರಾನ್ನ ಬೆಳಗ್ಗೆ ಬ್ರೇಕ್ಫಾಸ್ಟ್. ಬನ್ನಿ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಅಂತ ಅಲ್ವಾ ಫ್ರೆಂಡ್ಸ್. ನಾನಿವಾಗ ಹೇಳ್ದಂಗೆ ಈಗ ಮಾರ್ನಿಂಗ್ ಟಿಫನ್ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಅರ್ಲಿ ಮಾರ್ನಿಂಗ್ ಬೇಗನೆ ಇದ್ಬಿಟ್ಟು ಇವತ್ತಿನ ಟಿಫನ್ ಬಂದು ಅವಲಕ್ಕಿ ಹಾಗೆಯೇ ಚಿತ್ರಾನ್ನ, ಅವಲಕ್ಕಿ ಉಪ್ಪಿಟ್ಟು ಚಿತ್ರಾನ್ನ ಮಾಡೋಣ ಅಂತ. ಸೊ ಈಗ ಒಂದೊಂದಾಗಿಯೇ ಕಟ್ ಮಾಡ್ಕೋತಾ ಇದ್ದೀನಿ. ಸೊ ಒನ್ ಬೈ ಒನ್ ಬ್ಯಾಕ್ ಟು ಬ್ಯಾಕ್ ಈರುಳ್ಳಿ ಕಟ್ ಮಾಡಿದ್ದು ಅವರೆಲ್ಲರೂ ನಾನು ಕೆಲವೊಬ್ಬರು ಒಗ್ಗರಣೆ ಮಾಡೋದನ್ನು ನೋಡಿದ್ದೀನಿ. ಅಂದರೆ ಕೆಲವೊಬ್ಬರು ಒಂದೊಂದು ಥರ ಮಾಡ್ತಾರೆ. ನಾನು ಒಗ್ಗರಣೆ ಮಾಡೋ ಸ್ಟೈಲು ಈ ಥರ ಒಂಥರ ಡಿಫ್ರೆಂಟ್ ಆಗಿರುತ್ತೆ. ನೋಡ್ಬೋದು. ನಾನು ಈ ಒಂದು ವೀಡಿಯೋದಲ್ಲಿ ನಿಮಗೆ ತೋರಿಸೋಕ್ಕೆ ಇಷ್ಟಪಡ್ತೀನಿ. ಎಲ್ಲ ಉದ್ದುದ್ದಕ್ಕೆ ಸ್ಲೈಸ್ ಥರ ಮಾಡಿಬಿಟ್ಟು ಆನಿಯನ್ ಕಟ್ ಮಾಡ್ತಾರೆ ಕೆಲವೊಬ್ಬರು, ನಾನು ನೋಡಿದ್ದೀನಿ. ಅಂದರೆ ನನ್ನ ಹತ್ರದವರು ನಾನು ನೋಡಿರೋ ಎಕ್ಸ್ಪೀರಿಯೆನ್ಸಿಂದ ಅದು ಹೇಳ್ತಾ ಇರೋದು. ಸೊ ಉದ್ದುದ್ದು ಕಟ್ ಮಾಡ್ಕೋತಾರೆ. ಸೊ ನಾನು ಆ ಥರ ಮಾಡ್ಕೊಳ್ಳೋದಿಲ್ಲ. ನಾನು ಚಿಕ್ಕದಾಗಿ ಯಾವ ಥರ ಅಂದರೆ ಚಿಕ್ಕದಾಗಿ ಕಟ್ ಮಾಡ್ಕೊತೀನಿ. ಅದು ತಿನ್ನುವಾಗ ಬಾಯಿಗೆ ಚಿಕ್ಕದಾಗಿ ಸಿಗಬೇಕು, ಆ ಥರ ಇರಬೇಕು, ಚೆನ್ನಾಗಿರುತ್ತೆ ನನಗೆ. ಸೊ ಹಾಗೆ ಈರುಳ್ಳಿ ಕಟ್ ಮಾಡ್ಕೊತೀನಿ. ಸೊ ಅದಾದಮೇಲೆ ಅದಕ್ಕೆ ಸ್ವಲ್ಪ ಟೊಮೊಟೊ ಕೂಡ ಆ್ಯಡ್ ಮಾಡ್ಕೊತೀನಿ ನಾನು. ಟೊಮೊಟೊ ಯೂಶ್ವಲಿ ಚಿತ್ರಾನ್ನಕ್ಕೆ ಯಾರೂ ಅಷ್ಟು ಇಷ್ಟ ಪಡೋದಿಲ್ಲ. ಟೊಮೊಟೊ ಎಲ್ಲ ಹಾಕ್ತಾರಾ ಅಂತ ಅಂದ್ಕೋಬೋದು. ಬಟ್ ಒಂದೇ ಒಂದು ಹಾಕಿ ನೋಡಿ, ಅದು ತಿನ್ನುವಾಗ ಬಾಯಿಗೆ ಸಿಕ್ಕರೆ ಟೊಮೊಟೊ ಎಷ್ಟು ಟೇಸ್ಟಿಯಾಗಿ ಸಖತ್ತಾಗಿರುತ್ತೆ ಅಂತ ಗೊತ್ತಾಗುತ್ತೆ. ಬಟ್ ಅದು ಜಾಸ್ತಿ ದಿನ ಇಟ್ಕೊಳ್ಳೋದಕ್ಕೆ ಆಗೋದಿಲ್ಲ. ಸ್ವಲ್ಪ ಮಾತ್ರ ಮಾಡಿಕೊಂಡ್ರೆ ಸೊ ಅವತ್ತಿಂದ ಅವತ್ತೇ ನೀವು ಖಾಲಿ ಮಾಡ್ಕೋಬೇಕು, ಆ ಥರ ಮಾಡೋದಕ್ಕೆ. ಸೊ ಈಗ ನಾನಿಲ್ಲಿ ಈರುಳ್ಳಿ ಹಾಗೆ ಟೊಮೊಟೊ ಎಲ್ಲ ಕಟ್ ಮಾಡಿಕೊಂಡೆ. ಒಂದೆರಡು ಬೆಳ್ಳುಳ್ಳಿ ಕೂಡ ನಾನು ಆ್ಯಡ್ ಮಾಡ್ಕೋತಿದ್ದೀನಿ. ನನಗೆ ಬೆಳ್ಳುಳ್ಳಿ ಇಲ್ಲದೇ ಅಡುಗೆ ಇನ್ಕಂಪ್ಲೀಟ್ ಅಂತಲೇ ಹೇಳ್ಬೋದು. ಸೊ ಹಾಗಾಗಿ ಒಂದಾದರೂ ಅಟ್ಲೀಸ್ಟ್ ಎರಡಾದರೂ ಹೆಸರನ್ನು ನಾನು ಬೆಳ್ಳುಳ್ಳಿ ಯೂಸ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಸೊ ಈಗ ಪಾತ್ರೆ ಎಲ್ಲ ರೈಸ್ ಆಲ್ರೆಡಿ ಒಂದು ಕಡೆ ಮಾಡಾಯಿತು. ಸೊ ಹಾಗೆಯೇ ಈಗ ಒಗ್ಗರಣೆ ಇಟ್ಕೊಂಡಿದ್ದೀನಿ. ಸೊ ಒಗ್ಗರಣೆಗೆ ಎಣ್ಣೆ ಹಾಕಿಬಿಟ್ಟು ಈಗ ಅದಕ್ಕೆ ಎಣ್ಣೆ ಚೆನ್ನಾಗಿ ಕಾದ್ಮೇಲೆ ಫಸ್ಟು ನಾನು ನೆಲಗಡಲೆ ಹಾಕ್ತೀನಿ. ಸೊ ನೆಲಗಡಲೆ ಸ್ವಲ್ಪ ಟೈಮ್ ತೊಗೊಳುತ್ತಲ್ವ, ಅದು ಫ್ರೈ ಮಾಡಿ ಆದಮೇಲೆ ಅದು ಸ್ವಲ್ಪ ಬೇಯೋದಕ್ಕೆ. ಹಾಗಾಗಿ ಫಸ್ಟ್ ನೆಲಗಡಲೆನ ಹಾಕಿಬಿಟ್ಟು ಚೆನ್ನಾಗಿ ಎಲ್ಲನೂ ಬೆಂದಾದಮೇಲೆ ಅಂದರೆ ಅದೆಲ್ಲ ಫ್ರೈ ಆದಮೇಲೆ ಆಮೇಲೆ ನಾನು ಮಿಕ್ಕಿರೋ ಐಟಮನ್ನು ಹಾಕೋಣ ಅಂದ್ಬಿಟ್ಟು ಫಸ್ಟಿಗೆ ನೆಲಗಡಲೆ ಹಾಕ್ತಾಯಿದ್ದೀನಿ. ಸೊ ನೆಲಗಡಲೆ ಚೆನ್ನಾಗಿ ಬಂತು. ಒಂದು ಪ್ಲೇಟಿಗೆ ತೆಗೆದ್ಬಿಟ್ಟು ಎತ್ತಿಟ್ಕೊತಾ ಇದ್ದೀನಿ ಈಗ ಸರ್ವ್ ಮಾಡ್ಕೊಂಡ್ಬಿಟ್ಟು. ಸೊ ಪ್ಲೇಟಿಗೆ ಎತ್ತಿಟ್ಕೊಂಡಾದಮೇಲೆ ಅದಾದಮೇಲೆ ಅದಕ್ಕೆ ಸಾಸಿವೆ, ಕಡಲೆಬೇಳೆ, ಆಮೇಲೆ ಉದ್ದಿನಬೇಳೆ ಒಂದು ಸ್ವಲ್ಪ ಕೂಡ ಆ್ಯಡ್ ಮಾಡ್ಕೋತೀನಿ. ಉದ್ದಿನಬೇಳೆ ಕೂಡ ಚೆನ್ನಾಗಿರುತ್ತೆ. ಸೊ ಅದು ಹಾಗೆ ಆ್ಯಡ್ ಮಾಡ್ಕೊಂಡಾದ್ಮೇಲೆ ಚಿಟಪಟ ಅಂತ ಅಂತಿರುತ್ತಲ್ಲ, ಸೊ ಆ ಟೈಮಲ್ಲಿ ಈರುಳ್ಳಿ, ಆಮೇಲೆ ಟೊಮೊಟೊ, ಕರಿಬೇವು, ಆಮೇಲೆ ಹಸಿಮೆಣಸಿನ್ಕಾಯಿ ಈ ಟೈಮ್ ನನ್ನ ಹತ್ರ ಇರಲಿಲ್ಲ. ಸ್ವಲ್ಪ ಖಾರದ ಪುಡಿ ಇರುತ್ತೆ, ಅಂದರೆ ಮಾಮೂಲಿ ಒಣಮೆಣಸಿನ್ಕಾಯಿ ಖಾರ ಪುಡಿ ಅಲ್ಲ, ಹಸಿಮೆಣಸಿನ್ಕಾಯಿದು ನಾನು ಪುಡಿ ಮಾಡಿ ಇಟ್ಕೊಂಡಿರ್ತೀನಿ. ಸೊ ಅದನ್ನು ಸ್ವಲ್ಪ ಟೇಸ್ಟಿಗೆ ಹಾಕ್ಕೊಂಡು ಸೂಪರಾಗಿರುತ್ತೆ ಅದು. ನಾನು ಆಲ್ಮೋಸ್ಟ್ ಎಲ್ಲ ಬ್ಲಾಗಲ್ಲೂ ಕೂಡ ಅದು ತೋರಿಸ್ತಿರ್ತೀನಿ ನಾನು. ಸೊ ಅದನ್ನು ಆ್ಯಡ್ ಮಾಡ್ತೀನಿ ನಾನು ಇದಕ್ಕೆ. ಅದ್ರ ಜೊತೆಗೆ ಸ್ವಲ್ಪ ಬೆಳ್ಳುಳ್ಳಿ ಏನು ಇಟ್ಕೊಂಡಿದ್ದೆಲ್ಲ ಕಟ್ ಮಾಡಿ ಅದೆಲ್ಲನೂ ಹಾಕಿ ಚೆನ್ನಾಗಿ ಫ್ರೈ ಆಗಲಿ ಅಂದ್ಬಿಟ್ಟು ಬಿಟ್ಟಿದ್ದೀನಿ. ಸೊ ಈ ಟೈಮಲ್ಲಿ ಚೆನ್ನಾಗಿ ಹಸಿ ವಾಸನೆ ಎಲ್ಲ ಹೋಗಲಿ ಅಂದ್ಬಿಟ್ಟು ವೆಯ್ಟ್ ಮಾಡ್ತಾಯಿದ್ದೀನಿ. ಸೊ ಹಸಿ ವಾಸನೆ ಹೋದ್ಮೇಲೆ ಸ್ವಲ್ಪ ಅರಿಶಿನ ಕೂಡ ಅದಕ್ಕೆ ಆ್ಯಡ್ ಮಾಡ್ಕೊಂಡ್ಬಿಟ್ಟು ಚೆನ್ನಾಗಿರುತ್ತೆ. ಆಮೇಲೆ ಉಪ್ಪು ಕೂಡ ಆ್ಯಡ್ ಮಾಡ್ಕೋತೀನಿ. ಅರಿಶಿನ ಉಪ್ಪು ಚೆನ್ನಾಗಿ ಅದು ಹೊಂದ್ಕೊಳ್ಳೋವರೆಗೂ ಬಿಟ್ಬಿಟ್ಟು ಅದಾದಮೇಲೆ ಸ್ವಲ್ಪ ಸಕ್ಕರೆ ತೊಗೊಂಡಿರ್ತೀನಿ ನಾನು ಎಂಡಲ್ಲಿ ಹಾಕೋದಕ್ಕೆ. ಸೊ ಸಕ್ಕರೆ ಹಾಕ್ಕೊಂಡ್ರೆ ಸೂಪರಾಗಿ ಬರುತ್ತೆ ಅಂತ ಹೇಳ್ಬೋದು. ಈ ಒಂದು ಏನು ಚಿತ್ರಾನ್ನದ್ದು ಘಮ ಘಮ ಅಂತ ಸ್ಮೆಲ್ಲು. ಎಲ್ಲ ಹುಳಿ ಎಲ್ಲ ಯೂಸ್ ಮಾಡ್ತಾರೆ, ಬಟ್ ನೋ, ಐ ಆಮ್ ನಾಟ್ ಯೂಸಿಂಗ್ ಹುಳಿ, ಲೆಮನ್ ಅದು ಇದು ಅಂತ. ಸೊ ನಾನು ಮಾಡೋ ಪ್ರಿಪ್ರೇಷನ್ನು ಅಥವಾ ನಾನು ಮಾಡೋವಂಥ ಒಂದು ಒಗ್ಗರಣೆ ಬಂದು ಇಷ್ಟೇ. ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು. ಟೇಸ್ಟಿಯಾಗಿ ಬಾಯಲ್ಲೇ ನೀರು ಬರುತ್ತೆ, ಅದೊಂದು ಸ್ಮೆಲ್ ಬಂದರೆ ಸಾಕು. ಬೇಕಿದ್ದರೆ ನೀವು ಕೂಡ ಟ್ರೈ ಮಾಡಿ. ನಿಮಗೂ ಇಷ್ಟ ಆದರೆ ಕಮೆಂಟಲ್ಲಿ ಕಮೆಂಟ್ ತಿಳಿಸಿ ಹೇಗಾಯಿತು ಅಂತಂದು ನನಗೂ ಕೂಡ ಇಂಟ್ರೆಸ್ಟ್ ಬರುತ್ತೆ. ಮತ್ತೊಂದು ಇದೇ ಥರ ಈಸಿ ರೆಸಿಪಿಯೊಂದಿಗೆ ನಿಮ್ಮ ಜೊತೆಗೆ ನಾನು ಶೇರ್ ಮಾಡ್ಕೊಳ್ಳೋದಕ್ಕೆ. ಹಾಗಾಗಿ ಸೊ ಈಗ ಎಲ್ಲನೂ ಮಾಡಿ ಎತ್ತಿಟ್ಬಿಟ್ಟೆ. ಸೊ ಮೇಲ್ಗಡೆ ಕಾಯಿ ತುರಿಬೇಕಾಗುತ್ತಲ್ಲ, ಸೊ ನೆಲಗಡಲೆ ಕೂಡ ನಾನು ಫ್ರೈ ಮಾಡಿ ಇಟ್ಕೊಂಡಿದ್ದೀನಿ ಸೈಡಲ್ಲಿ ಪ್ಲೇಟಲ್ಲಿ. ಹಾಗೆಯೇ ಸ್ವಲ್ಪ ಕಾಯಿ ಕೂಡ ತುರಿದ್ಬಿಟ್ಟು ಸೈಡಿಗೆ ಇಟ್ಕೊಂಡ್ರೆ ತಿನ್ನುವಾಗ ಮೇಲ್ಗಡೆ ಹಾಕ್ಕೊಂಡ್ಬಿಟ್ಟು ಉದುರಿಸ್ಕೊಂಡು ತಿಂದರೆ ಸೂಪರಾಗಿರುತ್ತೆ. ಸೊ ಆ್ಯಕ್ಚುಲಿ ಕಾಯಿ ತುಂಬ ಒಣಗೋಗ್ಬಿಟ್ಟಿತ್ತು, ಹಾಗಾಗಿ ಇದು ತುರಿಯೋ ಒಂದು ಇದು ಇರುತ್ತಲ್ಲ ಅದರಲ್ಲಿ ತುರಿತಾ ಈಗ ನೀವು ಇಲ್ಲಿ ನೋಡ್ಬೋದು. ಇಲ್ಲಿ ಅವಲಕ್ಕಿಗೆ ಅಂದ್ಬಿಟ್ಟು ನೀರು ಕಾಯಕ್ಕೆ ಇಟ್ಟಿದ್ದೀನಿ. ಸೊ ಈ ಅವಲಕ್ಕಿ ಬಂದು ದಪ್ಪ ಅವಲಕ್ಕಿ, ಬೆಂಗಳೂರಲ್ಲಿ ಸಿಗುತ್ತಲ್ಲ, ಸೊ ಅದೇ ಅವಲಕ್ಕಿ ಇದು. ಊರ ಕಡೆಗೆ, ನಮ್ಮೂರ ಕಡೆಗೆ ಈ ಅವಲಕ್ಕಿ ಸಿಗೋದು ಸ್ವಲ್ಪ ತುಂಬ ಕಡಿಮೆನೇ.
ಬೆಂಗಳೂರಲ್ಲಿ ಮಾತ್ರ ಈ ಥರ ಅವಲಕ್ಕಿ ಸಿಗುತ್ತೆ. ಸೊ ಇದು ಅವಲಕ್ಕಿ ಉಪ್ಪಿಟ್ಟು ಅಂದ್ಬಿಟ್ಟು ನಾವು ಮಾಡ್ಕೋತೀವಲ್ಲ ಅದೇ ಅವಲಕ್ಕಿನೇ. ಸೊ ನನಗೀಗ ನಾವಿಬ್ಬರಿಗೆ ಎಷ್ಟು ಬೇಕು ಅಷ್ಟು ಸ್ವಲ್ಪನೇ ಹಾಕ್ಕೊಂಡೆ, ಯಾಕಂದರೆ ಚಿತ್ರಾನ್ನ ಕೂಡ ಮಾಡ್ಕೋತಾ ಇದ್ದೀನಲ್ಲ, ಹಾಗಾಗಿಬಿಟ್ಟು ಸ್ವಲ್ಪನೇ ಹಾಕಿಬಿಟ್ಟು ಒಂದು 5 ನಿಮಿಷ ವೆಯ್ಟ್ ಮಾಡ್ತಾಯಿದ್ದೀನಿ. ಅದಾದಮೇಲೆ ನೆಕ್ಸ್ಟ್ ಮತ್ತೆ ತೋರಿಸ್ತೇನಂತೆ. ನೋಡಿ 5 ನಿಮಿಷ ಆಯಿತು. ಈಗ ಚೆನ್ನಾಗಿ ಬೆಂದಿದೆ, ಅಂದರೆ ಉಪ್ಕೊಂಡಿದೆ ಅದು ನೀರಲ್ಲೇ, ಬಿಸಿ ಬಿಸಿ ನೀರಲ್ಲೇ. ಸೊ ಈ ಟೈಮಲ್ಲಿ ನಾನೀಗ ಮೇಲ್ಗಡೆ ನೀರೆಲ್ಲ ಸೋಸ್ಕೋತಾ ಇದ್ದೀನಿ ಚೆನ್ನಾಗಿ. ಮೇಲ್ಗಡೆದೆಲ್ಲ ಸೋಸ್ಕೊಂಡಾದಮೇಲೆ ಇನ್ನೊಂದು ಪಾತ್ರೆ ಇದೆ, ಸೊ ಅದಕ್ಕೆಲ್ಲ ಫುಲ್ ಹಾಕಿಬಿಟ್ಟು ಎತ್ತಿಟ್ಬಿಡ್ತೀನಿ. ಸೊ ಕೆಳಗಡೆ ಅಂಟಿರೋದು ನೀರೆಲ್ಲ ಹೋಗಬೇಕಲ್ಲ, ಸೊ ಆಗ ಮಾಡ್ತೀನಿ ನಾನೀಗ. ನೋಡ್ಬೋದು ಈ ಥರ ಒಂದು ಪಾತ್ರೆಗೆ ಹಾಕಿದ್ದು, ಕೆಳಗಡೆ ಹೋಲ್ ಇರುತ್ತಲ್ಲ, ಸೊ ಆ ಒಂದು ಪಾತ್ರೆಗೆ ಹಾಕಿ ಎತ್ತಿಟ್ಟಿದ್ದೀನಿ. ಸೊ ಈಗ ಅದು ಮಾರ್ನಿಂಗಲ್ಲಿ ಈ ಥರ ಆಯಿತು ನಂದು. ಸೊ ಮಾರ್ನಿಂಗ್ ಟಿಫನ್ನು ಕೂಡ ತುಂಬ ಚೆನ್ನಾಗಿತ್ತು. ಸೊ ಟಿಫನ್ದೆಲ್ಲ ನಾನು ನಿಮಗೆ ತೋರ್ಸೋಕ್ಕೆ ಹೋಗಲಿಲ್ಲ. ಸೊ ಅದಾದಮೇಲೆ ಮತ್ತೆ ನಾನೀಗ ಈವ್ನಿಂಗಲ್ಲಿ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಗ್ಯಾಪಲ್ಲಿ ಅದೇನು ಮಾಡೋದಕ್ಕೆ ಆಗೋದಿಲ್ಲ ನನಗೆ. ನಮ್ಮ ಮನೆಯವ್ರು ಹೋದ್ಮೇಲೆ ಅದು ಮಾಮೂಲಿ ಕೆಲಸ ಇರುತ್ತೆ, ಅದು ಡೈಲಿ ಎಲ್ಲ ಮಾಡೇ ಮಾಡ್ತಾರೆ. ಸೊ ಅದನ್ನ ತೋರಿಸ್ಲಿಲ್ಲ ನಾನು. ಸೊ ಈವ್ನಿಂಗಲ್ಲಿ ಮಾಡ್ತಾಯಿದ್ದೀನಿ. ಈವ್ನಿಂಗಲ್ಲಿ ಈಗ ಒಂದು ಸಾಂಬಾರು ಮಾಡೋಣ ಅಂದ್ಬಿಟ್ಟು ಸಾಂಬಾರು ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಅಲ್ಲಿ ಸ್ವಲ್ಪ ಟೊಮೊಟೊ ಕೂಡ ಇಟ್ಕೊಂಡಿದ್ದೀನಿ. ಟೊಮೊಟೊ ರಸಮ್ ಥರ ಮಾಡೋಣ ಅಂತ ಅನ್ನಿಸ್ತು. ಸೊ ಹಾಗಾಗಿ ಅದನ್ನು ಸ್ಟಾರ್ಟ್ ಮಾಡಿದ್ದೀನಿ. ಹಾಯ್ ಫ್ರೆಂಡ್ಸ್, ಈಗ ನಾನು ಈವ್ನಿಂಗಿಂದ ಬ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಸೊ ಈಗ ಟೊಮೊಟೊ ರಸಮ್ ಮಾಡೋಣ ಅಂತ ಸ್ಟಾರ್ಟ್ ಮಾಡಿದ್ದೀನಿ. ಬಾಯ್. ಈಗ ಟೊಮೊಟೊ ಎಲ್ಲ ತೊಗೊಂಬಂದು ಇಟ್ಕೊಂಡಿದ್ದೀನಿ. ಸೊ ಫಸ್ಟು ನೀರಿಗೆಲ್ಲ ಹಾಕಿಬಿಟ್ಟು ಚೆನ್ನಾಗಿ ವಾಶ್ ಮಾಡಿಬಿಟ್ಟು ಈಗ ಅದನ್ನು ಸೊ ಕಟ್ ಮಾಡ್ಕೊಳ್ಬೇಕಲ್ವ. ಸೊ ಚೆನ್ನಾಗಿ ವಾಶ್ ಮಾಡಿ ಇಟ್ಕೊಳ್ಳಲ್ಲ, ಮೇಲ್ಗಡೆ ಎಲ್ಲ ಧೂಳಿರುತ್ತಲ್ಲ. ಸೊ ಫಸ್ಟ್ ಟೈಮಲ್ಲಿ ಫಸ್ಟ್ ವಾಶ್ ಮಾಡಿ ಇಟ್ಕೋತೀನಿ. ಸೊ ಅದಾದಮೇಲೆ ಇನ್ನೊಂದು ಸರಿ ಈಗ ಮಾಡುವಾಗ ವಾಶ್ ಮಾಡ್ಕೋತೀನಿ. ಸೊ ಹಾಗೆಯೇ ಎರಡೆರಡು ಹೋಲ್ಡ್ ಮಾಡಿ ಕಟ್ ಮಾಡಿ ಹಾಕ್ತಾಯಿದ್ದೀನಿ. ಈಗ ಆಲ್ರೆಡಿ ನಾನು ಪಾತ್ರೆಗೆ ಬೇಳೆ ಹಾಕಿಬಿಟ್ಟು ತೊಗರಿಬೇಳೆ ಹಾಕಿದ್ದೀನಿ. ತೊಗರಿಬೇಳೆ ಹಾಕಿ ಸ್ವಲ್ಪ ಜೀರಿಗೆ ಹಾಕಿ, ಆಮೇಲೆ ಅದಕ್ಕೆ ಬೆಳ್ಳುಳ್ಳಿ ಮತ್ತು ಈರುಳ್ಳಿ ಒಂದೆರಡು ಕಟ್ ಹಾಕಬೇಕು, ಆಮೇಲೆ ಒಂದೆರಡು ಕಟ್ ಮಾಡಿಬಿಟ್ಟು ಹಾಕಬೇಕು. ಅದಾದಮೇಲೆ ಕರಿಬೇವು, ನೆಕ್ಸ್ಟು ಸ್ವಲ್ಪ ಜೀರಿಗೆ ಕೂಡ ಆ್ಯಡ್ ಮಾಡ್ತೀವಲ್ಲ, ಸೂಪರ್ ಟೇಸ್ಟ್ ಇರುತ್ತೆ. ಸ್ವಲ್ಪ ಇಂಗು, ಎಣ್ಣೆ, ಉಪ್ಪು ಇಷ್ಟನ್ನು ಆ್ಯಡ್ ಮಾಡಿದರೆ ಆಮೇಲೆ ಟೊಮೊಟೊ ಕೂಡ ಕಟ್ ಮಾಡಿ ಎಷ್ಟು ಬೇಕು ಅಷ್ಟು ಟೊಮೊಟೊ ಕಟ್ ಮಾಡಿ ಹಾಕೋದು. ಜೊತೆಗೆ ಒಂದು ಸ್ವಲ್ಪನೇ ನಿಮಗೆ ಎಷ್ಟು ಬೇಕು ಅಷ್ಟು ಹುಳಿಗೆ ತಕ್ಕಷ್ಟು. ಆಲ್ರೆಡಿ ಹುಳಿಗೆ ಅಂದ್ಬಿಟ್ಟು ನಾವು ಟೊಮೊಟೊನ ಹಾಕಿರ್ತೀವಿ, ಆದರೂ ಸ್ವಲ್ಪ ಹುಣಸೆಹಣ್ಣು ಹಾಕಿದರೆ ಚೆನ್ನಾಗಿರುತ್ತೆ. ಸೊ ಹುಣಸೆಹಣ್ಣು ಕೂಡ ಆ್ಯಡ್ ಮಾಡ್ಕೋತಾ ಇದ್ದೀನಿ ಇದಕ್ಕೆ. ಸೂಪರಾಗಿರುತ್ತೆ. ಇಷ್ಟೆಲ್ಲ ಕಟ್ ಮಾಡಿಬಿಟ್ಟು ವಿಷಿಲ್ ಕೂಗೋಕೆ ಬಿಟ್ಬಿಟ್ರೆ ಆಮೇಲೆ ಆ ಸ್ಮೆಲ್ ಬಂದ ತಕ್ಷಣವೇ ಘಮ ಘಮ ಅಂತ ಸಾಕಾದ ಸ್ಮೆಲ್ ಬರುತ್ತೆ. ನನ್ನ ಮಗಳು ಆ ಸ್ಮೆಲ್ಗೆ ನೋಡಿಬಿಟ್ಟೇ ಮಮ್ಮು ರೆಡಿ ಆಯಿತು, ಊಟ ರೆಡಿ ಆಯಿತು, ನನಗೆ ಕೊಡಮ್ಮ ಹೊಟ್ಟೆ ಹಸಿತಿದೆ ಅಂತಿದ್ದಾಳೆ. ಬರೀ ಇನ್ನೂ ರೆಡಿನೇ ಆಗಿಲ್ಲ ಅಷ್ಟಲ್ಲ ಆ ಥರ ಹೇಳ್ತಾಯಿದ್ಲು. ಸೊ ಹೀಗೆ ಆಗುತ್ತೆ. ಸೊ ರಸಮ್ ಅಂತ ಸೂಪರಾಗಿರುತ್ತೆ ಟೊಮೊಟೊ ಹಣ್ಣು ಹಾಕ್ಬಿಟ್ಟು ಮಾಡೋದು. ಸೊ ಒಬ್ಬೊಬ್ಬರು ಒಂದೊಂದು ಥರ ಮಾಡ್ತಾರೆ ಡಿಫ್ರೆಂಟಾಗಿ. ನನಗೆ ಗೊತ್ತಿರೋದು ಈ ಥರ. ಸೊ ಹಾಗಾಗಿ ನಾನು ಈ ಥರ ಮಾಡ್ತೀನಿ. ಯೂಶ್ವಲಿ ಬೇರೆಯವರೆಲ್ಲ ಇದೇ ಥರನೇ ಮಾಡ್ತಾರೆ ಅಂತ ಅನ್ಕೋತೀನಿ. ಎಕ್ಸಾಕ್ಟ್ಲಿ ನಂಗೆ ಗೊತ್ತಿಲ್ಲ. ಸೊ ಈಗ ಫೈನಲಿ ಎಲ್ಲನೂ ಹಾಕಾಯಿತು ಕುಕ್ಕರ್ಗೆ. ಎಣ್ಣೆ, ಉಪ್ಪು, ಜೀರಿಗೆ ಏನೇನು ಬೇಕು ಅದೆಲ್ಲನೂ. ಸೊ ಈಗ ಕುಕ್ಕರ್ ವಿಷಿಲನ್ನು ಕ್ಲೋಸ್ ಮಾಡಿಬಿಟ್ಟು ಲಿಡ್ನ ಕ್ಲೋಸ್ ಮಾಡಿಟ್ಬಿಟ್ರೆ ಆಗೋಯ್ತು. ಹೌದಾ, ಚೆನ್ನಾಗಿತ್ತು. ಅದ್ರ ರಸಮ್ ಅದೇನು ಅನ್ಕೊಂಡು ಅದಕ್ಕಿಂತ ಸಾಂಬಾರು ಮಾಡಬೇಕು, ಆಮೇಲೆ ರೈಸ್ ಮಾಡಬೇಕು. ಅದ್ರದ್ದು ಸ್ಮೆಲ್ ಬರ್ತೈತೆ ಅಲ್ವಾ. ನನಗೆ ನನ್ನ ಮಗಳ ಒಂದು ಎಕ್ಸ್ಪ್ರೆಷನ್ ಆಗಲಿ, ಅವಳ ಮಾತಾಗಲಿ, ಪ್ರತಿಯೊಂದು ಅವ್ರವ್ರ ಮಕ್ಕಳು ಅವ್ರು ತುಂಬಾ ಇಷ್ಟ ಇರುತ್ತೆ. ಸೊ ಅವಳು ಮಾಡೋದೆಲ್ಲ ಆ್ಯಕ್ಟಿವಿಟೀಸ್ ನಂಗೆ ತುಂಬಾ ಇಷ್ಟ ಅಂತ ಹೇಳ್ಬೋದು. ಸೊ ನೋಡಿ, ಇವತ್ತು ಈ ಥರ ಬಂದುಬಿಟ್ಟು ಕಿಚನಲ್ಲಿ ನಿಂತ್ಬಿಟ್ಟಿದ್ದಾಳೆ. ತಲೆಗೊಂದು ಹೂ ಕೂಡ ಹಾಕೊಂಡ್ಬಿಟ್ಟಿದ್ದಾಳೆ, ಒಂದು ಚಡ್ಡಿ ಟೀ ಶರ್ಟು ಹಾಕ್ಕೊಂಡಿದ್ದಾಳೆ. ಸೂಪರಾಗಿ ಒಂಥರ ಡಿಫ್ರೆಂಟಾಗಿ ಕಾಣ್ತಾ ಇದ್ವಿ, ಕ್ಯೂಟಾಗಿ. ಸೊ ಅವಳ ಆ್ಯಕ್ಟಿವಿಟೀಸ್ ಆಗಿ ನಡೀತಾನೇ ಇತ್ತು. ಸೊ ಈಗ ರಸಮ್ಗೆ ಆಲ್ರೆಡಿ ನಾನು ವಿಷಿಲ್ ಕುಗ್ಸ್ಕೊಂಡಿದ್ನಲ್ಲ, ಸೊ ಎಲ್ಲನ ಪಾತ್ರೆಗೆ ಸರ್ವ್ ಮಾಡಿಕೊಂಡೆ. ಈಗ ಮಸ್ಕತ್ ಮಾಡೋದು ತೊಗೊಂಬಿಟ್ಟು ಮಸ್ಕ್ ಮಾಡ್ತಾಯಿದ್ದೀನಿ. ಅಂದರೆ ಟೊಮೊಟೊ ಹಣ್ಣಲ್ಲಿರುತ್ತೆ ಅದನ್ನೆಲ್ಲ ಚೆನ್ನಾಗಿ ಈ ಥರ ಮಸಿಯೋಣ ಅಂದ್ಬಿಟ್ಟು ಮಸಿತಾ ಇದ್ದೀನಿ. ಬೇಳೆನೂ ಅದ್ರ ಜೊತೆಗೆ ಚೆನ್ನಾಗಿ ಮಸಿದ್ರೆ ಟೇಸ್ಟಾಗಿ ಚೆನ್ನಾಗಿರುತ್ತಲ್ಲ ತಿನ್ನುವಾಗ. ಸೊ ಬೇಳೆನೇ ಟೊಮೊಟೊ ಹಾಗೆ ತಿನ್ನೋದಕ್ಕಾಗೋದಿಲ್ಲ. ಸೊ ಹಾಗಾಗಿ ಈ ಥರ ಮಸಿತಾ ಇದ್ದೀನಿ. ಇವಾಗ ಇಲ್ಲಿ ರೈಸ್ ಕೂಡ ಇಟ್ಟಿದ್ದೆ, ರೈಸು ಆಯಿತು. ಈಗ ಸಾಂಬಾರನ್ನ ತೆಗೆದ್ಬಿಟ್ಟು ಸಾಂಬಾರಿಗೆ ಈಗ ನನಗೆ ಉಪ್ಪು ಖಾರ ಏನು ಬೇಕು ಅದೆಲ್ಲ ಅದಕ್ಕೆ ಆ್ಯಡ್ ಮಾಡಿಕೊಂಡ್ರೆ ಸೊ ಚೆನ್ನಾಗಿ ಬರುತ್ತೆ. ಕೆಲವೊಬ್ಬರು ಒಗ್ಗರಣೆ ಹಾಕಿಬಿಟ್ಟು ಆಮೇಲೆ ಈ ರಸ ಹಾಕ್ತಾರೆ. ಸೊ ನಾನು ಒನ್ ಟೈಮ್ ಆ ಥರ ಮಾಡ್ತೀನಿ, ಒನ್ ಟೈಮ್ ಈ ಥರ ಮಾಡ್ತೀನಿ. ಫಸ್ಟು ಒಗ್ಗರಣೆಗೆಲ್ಲ ಅಂದರೆ ಆಗೋ ಥರ ಬೆಳ್ಳುಳ್ಳಿ,
ಒಣಮೆಣಸಿನ್ಕಾಯಿ ಸಾಸಿವೆ ಎಲ್ಲ ಚಿಟ್ಟಬಿಟ್ಟು ಅಂದ್ಕೊಂಡ್ಮೇಲೆ ಈ ರಸನ ಆ ಥರ ಸ್ವಲ್ಪ ಖಾರ ಪುಡಿ ಹಾಕ್ಬಿಟ್ಟು ಈ ರಸ ಹಾಕ್ತೀನಿ. ಬಟ್ ಖಾರ ಅಂದರೆ ನಾವು ಮೆಣಸಿನ್ಕಾಯಿ ಹಾಕಿದರೆ ಖಾರ ಬೇಡ, ಮೆಣಸಿನ್ಕಾಯಿ ಹಾಕಿರಲ್ವಲ್ಲ, ಸೊ ನಾನು ಇವತ್ತು ಹಾಕಿಲ್ಲ, ಹಾಗಾಗಿ ಸ್ವಲ್ಪ ಖಾರ ಪುಡಿ ಕೂಡ ಆ್ಯಡ್ ಮಾಡ್ಕೋತಾ ಇದ್ದೀನಿ ಇದಕ್ಕೆ. ಹಾಗೆಯೇ ಬೇಕಿದ್ದರೆ ಸ್ವಲ್ಪ ಗರಂ ಮಸಾಲ ಪೌಡ್ರ್ ಕೂಡ ಆ್ಯಡ್ ಮಾಡ್ಕೊಳ್ಳಿ, ಸೂಪರಾಗಿರುತ್ತೆ ಟೇಸ್ಟು. ಸೊ ಈಗ ನಾನು ಪೌಡ್ರೆಲ್ಲ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಸೊ ಈ ಥರ ಆ್ಯಡ್ ಮಾಡಿಕೊಂಡು ಹಾಗೆ ಕುದಿಸ್ಬಿಟ್ರೆ ಜಸ್ಟ್ ಆ ಟೈಮಲ್ಲಿ ತಿನ್ನೋಕ್ಕೆ, ಏನು ಡೈಲಿ ನಾವು ವೆರೈಟಿ ಅಂತ ಬೇರೆ ಬೇರೆ ಥರ ಸಾಂಬಾರು ಮಾಡಿ ಬೇಯಿಸುತ್ತಿರ್ತೀವಲ್ಲ, ಸೊ ಆ ಟೈಮಲ್ಲಿ ಈಸಿಯಾಗಿ ಮಾಡುವಂಥ ಒಂದು ಸಾಂಬಾರು ಅಂತ ಹೇಳ್ಬೋದು. ಬೇಗನೆ ಆಗುತ್ತೆ, ಸ್ಮೆಲ್ಲು ಚೆನ್ನಾಗಿರುತ್ತೆ, ತಿನ್ನೋಕ್ಕೂ ಟೇಸ್ಟಾಗಿರುತ್ತೆ. ಸೈಡಲ್ಲಿ ಹಪ್ಪಳ, ಸಂಡಿಗೆ, ಕರ್ಗಾಯಿ ಈ ಥರ ಇಟ್ಕೊಂಡು ತಿಂದರೆ ತುಂಬಾ ಟೇಸ್ಟ್ ಇರುತ್ತೆ. ಸ್ವಲ್ಪ ತುಪ್ಪ ಹಾಕ್ಕೊಂಬಿಟ್ಟು ಬಿಸಿ ಬಿಸಿ ಅನ್ನಕ್ಕೆ ಈ ಒಂದು ಸಾಂಬಾರು ಹಾಕ್ಕೊಂಡು ಸೈಡ್ಸ್ ಈ ಥರ ಎಲ್ಲ ಇಟ್ಕೊಂಡು, ಬೇಕಿದ್ದರೆ ಸೌತೆಕಾಯಿ ಕೂಡ ಇಟ್ಕೊಬೋದು ನೀವು. ಆ ಥರ ಇಟ್ಕೊಂಡು ತಿಂದರೆ ಸೂಪರ್ ಟೇಸ್ಟ್ ಅಂತ ಹೇಳ್ಬೋದು. ಬಾಯಲ್ಲಿ ನೀರೂರಿಸ್ತಾ ಇರುತ್ತೆ ಅಂತ ಹೇಳ್ತಾರಲ್ಲ, ಆ ಥರ ನನಗೆ ಈ ಥರ ಸಾಂಬಾರುಗಳಿದ್ದರೆ ಮಾತ್ರ ತುಂಬ ಇಷ್ಟಪಟ್ಟು ತಿಂತೀನಿ. ನಮ್ಮ ಮನೆಯಲ್ಲಿ ನಮ್ಮ ಮಗಳು, ನಮ್ಮ ಮನೆಯವರು ಅವರು ಕೂಡ ಇಷ್ಟಪಟ್ಟು ತಿಂತಾರೆ. ಸೊ ಎನಿ ಟೈಮ್ ನಾವು ಇದನ್ನೇ ಏನು ಮಾಡ್ತಾ ಇರಲ್ಲ, ಅವಾಗವಾಗ ಬೇರೆ ಬೇರೆ ಅಂದರೆ ಮಸಾಲೆ ಸಾಂಬಾರೆಲ್ಲ ಮಾಡ್ತಾ ಇರ್ತೀವಿ, ರುಬ್ಬಿಟ್ಟು ಎಲ್ಲ ಮಸಾಲೆ ಹಾಕಿ ಮಾಡ್ತೀವಲ್ಲ, ಸೊ ಆ ಥರದ್ದೆಲ್ಲ ಮಾಡ್ತಾ ಇರ್ತೀನಿ. ಬಟ್ ಸಮ್ ಟೈಮ್ ತುಂಬ ರೇರಾಗಿ ಅದನ್ನೇ ತಿಂದು ತಿಂದು ಬೋರ್ ಆದಾಗ, ಸೊ ಈ ಥರ ಡಿಫ್ರೆಂಟಾಗಿ ಒಂದು ಮಾಡಿದರೆ ಸೂಪರ್ ಅನಿಸುತ್ತೆ. ಸೊ ಹಾಗಾಗಿ ಆ ಥರ ಟೈಪ್ ಮಾಡ್ತಾಯಿದ್ದೀನಿ ಇವತ್ತು. ಈ ಬ್ಲಾಗು ಇಲ್ಲಿಗೆ ಎಂಡ್ ಆಗ್ತಾ ಇದೆ. ನೋಡಿದ್ದಕ್ಕೆ ಎಲ್ರಿಗೂ ಧನ್ಯವಾದ. ಥ್ಯಾಂಕ್ ಯು ಸೋ ಮಚ್. ಸಿ ಯು ಒನ್ ನೆಕ್ಸ್ಟ್ ವಿಡಿಯೋ. ಥ್ಯಾಂಕ್ ಯು.